ಆತ್ಮೀಯ ನಾಗರಿಕರೇ, ನಾನು ಗಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತಿದ್ದೇನೆ. ಇನ್ನು ಕೇವಲ 4 ದಿನಗಳಲ್ಲಿ ಹೊಸ ವರ್ಷ 2026ರ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಹೊಸ ವರ್ಷದ ಮುನ್ನ ದಿನ ಅಂದ್ರೆ 31st ನೈಟ್ ಎಲ್ಲೆಂದೆಲ್ಲೆಡೆ ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಸೇರಿ ಪಾರ್ಟಿಗಳು ಅದು ಇದು ಅಂತ ಸೇರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಕರ್ನಾಟಕ ರಾಜ್ಯಾದ್ಯಂತ. ಅದೇ ರೀತಿ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಎಂಬ ಔಚಿತ್ಯ ಪ್ರತಿಯೊಬ್ಬ ನಾಗರಿಕರಿಗೂ ಇರಬೇಕು ಅಂತ ಹೇಳ್ತೀನಿ. ನಾನು ಗಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ನಾಗರಿಕರಿಗೆ ಎಚ್ಚರಿಕೆಯ ಮತ್ತು ಸಂರಕ್ಷಣಾ ಸಂದೇಶವನ್ನು ನಾನು ಕಳಿಸ್ತಾ ಇದ್ದೇನೆ. ಎಲ್ಲಾ ಕಡೆ ಸಿಸಿ ಕ್ಯಾಮೆರಾಗಳು ಅಲರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ 31st ನೈಟ್ ಯಾವುದೇ ವಾಹನ ಚಾಲಕರಾಗಬಹುದು, ದ್ವಿಚಕ್ರ ವಾಹನ ಆಗಬಹುದು, ಕಾರ್ ಆಗಬಹುದು, ಯಾವುದೇ ವಾಹನದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಮುಲಾಜಿಲ್ಲದೆ ಕೇಸುಗಳನ್ನ ಹಾಕ್ತೀವಿ, ಕಾರುಗಳನ್ನ ಸೀಸ್ ಆಗುತ್ತೆ, ಪ್ರಕರಣ ದಾಖಲು ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ. ಹೀಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಸುರಕ್ಷಿತವಾಗಿರಬೇಕು ಎಂಬುದೇ ಪೊಲೀಸರ ಧ್ಯೇಯ. ನೀವು ಎಲ್ಲೋ ಒಂದ್ ಕಡೆ ಕುಡಿದು ಪಾನಮತ್ತರಾಗಿ ಎಲ್ಲೋ ಬಿದ್ದು ನಿಮ್ಮ ಕುಟುಂಬವನ್ನ ಬೀದಿ ಪಾಲು ಮಾಡುವ ಮೊದಲು ನಿಮ್ಮ ಕುಟುಂಬದ ಸಂರಕ್ಷಣೆಯು ಪೊಲೀಸರ ಮೇಲಿದೆ. ಹೀಗಾಗಿ ಟಫೆಸ್ಟ್ ರೂಲ್ಸ್ ಜಾರಿಗೆ ಬಂದಿದೆ. ಯುವಕರೇ, ಎಚ್ಚರ, ಕಟ್ಟೆಚ್ಚರ. 31st ನೈಟ್ ಯಾವುದೇ ಕಾರಣಕ್ಕೂ ನೀವೆಲ್ಲಾದ್ರೂ ಪಾರ್ಟಿಗೆ ಏನಾದ್ರೂ ಹೋದ್ರೆ ಅವತ್ತು ನೈಟ್ ಅಲ್ಲೇ ಹಾಲ್ಟ್ ಆಗ್ಬಿಡಿ. ಬೆಳಗ್ಗೆ ನಿಮ್ಮ ಆ ಒಂದು ಮದ್ಯಪಾನದ ಮೊತ್ತೆಲ್ಲ ಆದ್ಮೇಲೆ ಫ್ರೆಶ್ ಅಪ್ ಆಗಿ ನೀವು ನಿಮ್ಮ ಮನೆಗಳಿಗೆ ಹೋಗಿ. ಏನಾದ್ರೂ ಲೇಟ್ ನೈಟ್ ಬಂದ್ಬಿಟ್ಟು ನೀವು ಡ್ರಿಂಕ್ಸ್ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕು ಸರ್ ಹಾಗೆ ಹೀಗೆ ಯಾವ ಕಾರಣಗಳು ಹೇಳಿದ್ರು ಕೂಡ ಇಲ್ಲ. ಅತಿ ಹೆಚ್ಚಾಗಿ ಬ್ರೆತ್ ಅನಲೈಸರ್ ಬಳಸ್ತಾ ಇದ್ದೀವಿ. ಎಲ್ಲಾ ಜಂಕ್ಷನ್ ಅಲ್ಲೂ ಕೂಡ ಮದ್ಯಪಾನ ಮಾಡಿರೋದ್ರ ಬಗ್ಗೆ ಉಪಕರಣ ಎಲ್ಲಾ ಸಿಬ್ಬಂದಿಗಳ ಜೊತೆ ಇರುತ್ತೆ. ಹೀಗಾಗಿ ಎಚ್ಚರ, ಕಟ್ಟೆಚ್ಚರ. ಪೊಲೀಸರು ಕೊಡುವಂತಹ ಕಟ್ಟುನಿಟ್ಟಿನ ಸೂಚನೆಗಳನ್ನ ಪಾಲನೆ ಮಾಡಿ ನೀವು ಸುರಕ್ಷಿತವಾಗಿರಿ, ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿಡಬೇಕೆಂಬುದೇ ಪೊಲೀಸರ ಒಂದು ಧ್ಯೇಯ. ಹೀಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 31st ನೈಟ್ ಸಂಜೆ 7 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ಎಲ್ಲಾ ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ, ಅದರಲ್ಲೂ ಕೂಡ ಗಗ್ಲಿಪುರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಎಲ್ಲಾ ಕಡೆ ಕೂಡ ನಾವು ಬ್ಯಾರಿಕೇಡ್ ಗಳನ್ನ ಹಾಕೊಂಡು ವಾಹನಗಳನ್ನ ಚೆಕ್ ಮಾಡ್ತೇವೆ. ಯಾವುದೇ ವಾಹನದ ಚಾಲಕ, ಯಾವುದೇ ಕಾರಿನ ಚಾಲಕನಾಗಲಿ ಕುಡಿದು ವಾಹನ ಚಾಲನೆ ಮಾಡ್ಕೊಂಡ್ ಬಂದ್ರೆ ಯಾವ ಕಾರಣಕ್ಕೂ ನಾವು ಬಗ್ಗಲ್ಲ. ಯಾಕೆಂದ್ರೆ ನಿಮ್ಮ ಸುರಕ್ಷತೆ, ನಿಮ್ಮ ಕುಟುಂಬದ ಸುರಕ್ಷತೆ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಹೀಗಾಗಿ ಯಾರು ಕೂಡ 31st ನೈಟ್ ಯಾರು ಕೂಡ ವಾಹನ ಚಾಲನೆ ಮಾಡಿ ರಸ್ತೆಗೆ ಬರಕ್ ಹೋಗ್ಬೇಡಿ. ಒಂದು ವೇಳೆ ನೀವು ಎಲ್ಲಿನ ಪಾರ್ಟಿ ಆಯೋಜನೆ ಮಾಡ್ತೀರಾ ಅಲ್ಲೇ ನೀವು ಆ ರಾತ್ರಿ ತಂಗಿದ್ದು ಬೆಳಗ್ಗೆ ನೀವು ಹೋದ್ರೆ ಸುರಕ್ಷಿತ. ಪೊಲೀಸರ ಕೈಗೆ ನಿಮ್ಮ ವೆಹಿಕಲ್ ಸಿಗಲ್ಲ, ಸೀಸ್ ಆಗಲ್ಲ, ನಿಮ್ಮ ಮೇಲೆ ಕೇಸ್ ಆಗಬಾರ್ದು ಅನ್ನಂಗಿದ್ರೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಡಿ. ಅದು ಅತಿ ಹೆಚ್ಚಾಗಿ 31st ನೈಟ್ ಎಲ್ಲಾ ಕಡೆಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳಿದೆ. ಯಾವ ನಾಗರಿಕರ ವರ್ತನೆ ಆಗ್ಬೋದು ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾ ಸೆರೆ ಆಗುತ್ತೆ. ಎಚ್ಚರ, ಕಟ್ಟೆಚ್ಚರ. 31st ನೈಟ್ ಸಂಜೆ 7 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ರಾಜ್ಯಾದ್ಯಂತ, ಅದರಲ್ಲೂ ವಿಶೇಷವಾಗಿ ಗಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಎಲ್ಲಾ ಪೊಲೀಸ್ ಠಾಣೆಗಳ ಸರಹದ್ದಿನಲ್ಲಿ ಎಲ್ಲಾ ಸಿಸಿ ಕ್ಯಾಮೆರಾಗಳು, ಅತ್ಯಾಧುನಿಕ ಉಪಕರಣಗಳ ಜೊತೆಗೆ ಸಿಬ್ಬಂದಿಗಳು ಸನ್ನದ್ಧರಾಗಿರ್ತಾರೆ. ನಿಮ್ಮ ಸುರಕ್ಷತೆ ನಮ್ಮ ಧ್ಯೇಯ. ಹೀಗಾಗಿ ಕುಡಿದು ವಾಹನ ಚಾಲನೆ ಮಾಡಲು ಪ್ರಯತ್ನಿಸಬೇಡಿ, ಕುಡಿದು ವಾಹನಗಳನ್ನ ರಸ್ತೆಗೆ ತರಬೇಡಿ, ಪೊಲೀಸರ ಆತಿಥ್ಯಕ್ಕೆ ಗುರಿಯಾಗಬೇಡಿ, ನ್ಯಾಯಾಲಯದ ಕಟಕಟೆ ಹತ್ತಬೇಡಿ ಅಂತ ನಾನು ಕೇಳ್ಕೊಳ್ತೀನಿ.